ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿರುವಂತಹದ್ದು ಸಿಂಗಟಾಲೂರು ಏತ ನೀರಾವರಿ ಯೋಜನೆಯ ಒಂದು ಡ್ಯಾಮಿನ ದೃಶ್ಯವನ್ನು ನೋಡ್ತಾ ಇದ್ದೀರಿ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಒಂದು ಡ್ಯಾಮ್ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ರಾಜಿವಾಳ ಗ್ರಾಮದ ಬಳಿ ನಿರ್ಮಿಸಿದಂತಹ ಒಂದು ಸಿಂಗಟಾಲೂರು ಏತ ನೀರಾವರಿ ಯೋಜನೆಯ ಡ್ಯಾಮ್ ಇವತ್ತು ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಮನವನ್ನು ಸೆಳೆಯುವಂತಹ ಒಂದು ದೃಶ್ಯ. ಇಂತಹ ಒಂದು ಯಾವುದೇ ಡ್ಯಾಮ್ ಆಗಲಿ, ಯಾವುದೇ ಒಂದು ಮೂಲ ಸೌಲಭ್ಯಗಳ ಕಲ್ಪನೆಯಾಗಲಿ ತನ್ನಷ್ಟಕ್ಕೆ ತಾನೇ ಉದ್ಭವ ಆಗುವಂತಹದ್ದಲ್ಲ. ಆಯಾ ಕಾಲಘಟ್ಟದ ರಾಜಕಾರಣಿಗಳ ಚಿಂತನೆಯ ಮೇರೆಗೆ ಜನರಿಗೆ ಅನುಕೂಲವಾಗುವಂತಹ ಯೋಜನೆಗಳು ಜಾರಿಯಾಗುತ್ತವೆ. ಅಂತಹ ಒಂದು ನೀರಾವರಿ ಯೋಜನೆಯ ಕನಸನ್ನು ಕಂಡಂಥವರು ಆರಂಭದಲ್ಲಿ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಡ್ಯಾಮನ್ನು ನಿರ್ಮಿಸಬೇಕು ಎನ್ನುವಂತಹ ಕನಸನ್ನು ಕಂಡಿದ್ದು ಅಂದಿನ ಸಚಿವರಾಗಿದ್ದಂತಹ ಇಟಿ ಶಂಭುನಾಥ್ರವರು ಎನ್ನುವಂತಹ ಒಂದು ಮಾಹಿತಿ, ಇತಿಹಾಸದ ಮಾಹಿತಿ. 1992ರಲ್ಲಿ ಏನು ಒಂದು ತುಂಗಭದ್ರಾ ನದಿ ಹರಿದಿದೆ ಹೂವಿನಡಗಲಿ ಕ್ಷೇತ್ರದಲ್ಲಿ, ಆ ಒಂದು ನದಿಗೆ ಅಡ್ಡಲಾಗಿ ಡ್ಯಾಮನ್ನು ನಿರ್ಮಿಸಿದರೆ ಇಲ್ಲಿನ ರೈತರ ಬದುಕು ಬಂಗಾರವಾಗುತ್ತೆ, ನೀರಾವರಿಯಾಗುತ್ತೆ ಎನ್ನುವಂತಹ ಒಂದು ಕನಸನ್ನು ಕಂಡಂಥವರು ಇಟಿ ಶಂಭುನಾಥ್ರವರು 1992ರಲ್ಲಿ ಅಂದಿನ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್.ಎಂ. ಕೃಷ್ಣರವರಿಂದ ಈ ಒಂದು ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಆದರೆ ಯೋಜನೆಯ ಹೆಸರು ಹುಲಿಗುಡ್ಡ ಏತ ನೀರಾವರಿ ಯೋಜನೆಯಾಗಿತ್ತು ಎನ್ನುವಂತಹದ್ದು ಇತಿಹಾಸ ಹೇಳುತ್ತೆ. ನಂತರ 1994ರಲ್ಲಿ ಅಧಿಕಾರಕ್ಕೆ ಬಂದಂತಹ MP ಪ್ರಕಾಶ್ರವರು ಯೋಜನೆಯನ್ನು ಮುಂದುವರಿಸುವಂತಹ ಒಂದು ಚಿಂತನೆಯನ್ನು ಕೈಗೊಂಡರು. ಸರ್ಕಾರದ ಹಲವು ತಾಂತ್ರಿಕ ಅಡೆತಡೆಗಳಿಂದ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಎನ್ನುವಂತಹ ಒಂದು ನಾಮಕರಣದೊಂದಿಗೆ ಡ್ಯಾಮ್ ನಿರ್ಮಾಣದ ಸ್ಥಳವೂ ಕೂಡ ಬದಲಾಯಿತು. ಅದಕ್ಕೆ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಎನ್ನುವಂತಹ ಒಂದು ನಾಮಕರಣವನ್ನು ಮಾಡಲಾಯಿತು. ಸರ್ಕಾರದ ಮಟ್ಟದಲ್ಲಿ ಅಂದಿನ ಕ್ರಿಯಾ ಯೋಜನೆಗೆ ಕೇವಲ 63 ಕೋಟಿ ರೂಪಾಯಿಗಳ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಲಾಯಿತು. ನಂತರ ತೆವಳುತ್ತಾ ಕುಂಟುತ್ತಾ ಸಾಗಿದಂತಹ ಒಂದು ಏನು ಬ್ಯಾರೇಜ್ ನಿರ್ಮಾಣ, ಕಾಲುವೆಗಳ ನಿರ್ಮಾಣ, ಸಂಪೂರ್ಣವಾದ ಒಂದು ನೀರಾವರಿ ಯೋಜನೆಯ ನಿರ್ಮಾಣದ ಒಟ್ಟು ವೆಚ್ಚ 1200 ಕೋಟಿ ರೂಪಾಯಿ ಆಗಿತ್ತು. 2011-12ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಜಗದೀಶ್ ಶೆಟ್ಟರವರು ಯೋಜನೆಯನ್ನು ಲೋಕಾರ್ಪಣೆಗೊಳಿಸಿದರು. 2008ರಲ್ಲಿ ಮೀಸಲು ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಗೊಂಡಂತಹ ಚಂದ್ರನಾಯ್ಕರವರು ಏನು ತಮ್ಮ ಅಧಿಕಾರಾವಧಿಯಲ್ಲಿ ಸಿಂಗಟಾಲೂರು ಏತ ನೀರಾವರಿ ಯೋಜನೆಗೆ 400 ಕೋಟಿ ರೂಪಾಯಿಗಳನ್ನು ತರುವುದರ ಮೂಲಕ ಅತ್ಯಂತ ತೀವ್ರಗತಿಯಲ್ಲಿ ಯೋಜನೆಯ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತಹ ಕೆಲಸವನ್ನು ಮಾಡಿದರು. ಅಂದು ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಜನಾರ್ದನ್ ರೆಡ್ಡಿಯವರ ಉಸ್ತುವಾರಿಯಲ್ಲಿ ಚಂದ್ರನಾಯ್ಕರವರ ಶಾಸಕರಿದ್ದಂತಹ ಒಂದು ಸಂದರ್ಭದಲ್ಲಿ ಬಹುದೊಡ್ಡ ಮಟ್ಟದ ಒಂದು ಅನುದಾನ ಹರಿದು ಬಂತು. ಸಿಂಗಟಾಲೂರು ಏತ ನೀರಾವರಿ ಯೋಜನೆಗೆ 400 ಕೋಟಿ ರೂಪಾಯಿಗಳನ್ನು ತರುವ ಮೂಲಕ ಲೋಕಾರ್ಪಣೆಗೊಳಿಸಿದರು. ನಾನಿವತ್ತು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳೋದಾದರೆ, ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಯಾವುದೇ ಒಂದು ಚಿಂತನೆಗಳನ್ನು ಮೈಗೂಡಿಸಿಕೊಂಡು ತಮ್ಮ ಯೋಜನೆಗಳನ್ನು ಜಾರಿಗೊಳಿಸಿದಾಗ ಇವತ್ತು ಆ ಕ್ಷೇತ್ರದ ಜನರ ಬದುಕು ಹೇಗೆ ಬದಲಾಗುತ್ತಾ ಸಾಗುತ್ತೆ ಎನ್ನುವಂತಹದ್ದಕ್ಕೆ ಒಂದು ಉದಾಹರಣೆ. ನಂತರ ಬಂದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಆರಂಭದ ದಿನಗಳಲ್ಲಿ 10 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗೆ ಕೈ ಹಾಕಿದರು.
ನಂತರ 20 ಕೆರೆಗಳನ್ನು ತುಂಬಿಸುವಂತಹ ಕೆಲಸವನ್ನು ಮಾಡಿದರು. ಬರುಡಾದ ಹೂವಿನಡಗಲಿ ಕ್ಷೇತ್ರದ ರೈತರ ಭೂಮಿಗಳು ಹಸಿರಾಗತೊಡಗಿದವು. ಕೆರೆಗೆ ನೀರು ತುಂಬಿಸುವಂತಹ ಕಾರ್ಯದಲ್ಲಿ ಪಿ ಟಿ ಪರಮೇಶ್ವರ ನಾಯ್ಕರವರು ಅತ್ಯಂತ ಮುತುವರ್ಜಿಯನ್ನು ವಹಿಸಿದ್ರು. ಅವರ ಒಂದು ಕಾರ್ಯವೈಖರಿಯನ್ನು, ನೀರಾವರಿ ಬಗ್ಗೆ ಅವರಿಗೆ ಇದ್ದಂತಹ ಒಂದು ಯೋಚನೆಯನ್ನು ಕಂಡಂತಹ ಹಿರೇಹಡಗಲಿಯ ಹಾಲಸ್ವಾಮಿ ಮಠದ ಸದ್ಗುರು ಶಿವಯೋಗಿಗಳು ಸಣ್ಣ ಹಾಲಸ್ವಾಮಿಗಳು ಹಾಲಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಆಧುನಿಕ ಭಗೀರಥ ಎನ್ನುವಂತಹ ಬಿರುದನ್ನು ಪಿ ಟಿ ಪರಮೇಶ್ವರ ನಾಯ್ಕರವರಿಗೆ ನೀಡುವುದರ ಮೂಲಕ ಸನ್ಮಾನವನ್ನು ಮಾಡಿದರು. ನಂತರ 10 ವರ್ಷಗಳ ಕಾಲ ನೀರಾವರಿ ಯೋಜನೆಗೆ ಬಹಳಷ್ಟು ಒತ್ತನ್ನು ಕೊಟ್ಟಂಥವರು ಕೂಡ ಪಿ ಟಿ ಪರಮೇಶ್ವರ ನಾಯ್ಕರವರು. ಕೆರೆ ತುಂಬಿದ್ರಿಂದ ರೈತರ ಬೋರ್ವೆಲ್ಗಳು ಇಂಪ್ರೂವ್ ಆದವು, ಜಲ ಉಕ್ಕಿ ಹರಿತು, ಅನೇಕ ಬದಲಾವಣೆಗಳನ್ನು ಕಾಣುವಂತಹ ಒಂದು ಅದೃಷ್ಟ ಕೂಡ ನಿರ್ಮಾಣವಾಯಿತು. ಹೂವಿನಡಗಲಿ ಕ್ಷೇತ್ರದಲ್ಲಿ ಕಬ್ಬಿನ ಕಾರ್ಖಾನೆಗಳು ಸ್ಥಾಪನೆಯಾದವು. ಹಲವಾರು ರೈತರ ಬದುಕಿನಲ್ಲಿ ಬದಲಾವಣೆಗಳು ಕೂಡ ಕಂಡವು. ಆದರೆ ಈಚೆಗೆ ತಾನೇ ಬರಗಾಲ ಆವರಿಸಿದ್ರಿಂದ, ಹೊಳೆ ಬತ್ತಿ ಹೋಗಿದ್ದರಿಂದ ರೈತರಲ್ಲಿ ಉತ್ಸಾಹ ಕುಂದಿ ಹೋಗಿತ್ತು. ರೈತರ ಮುಖಗಳು ಬಾಡಿ ಹೋಗಿದ್ವು. ಮತ್ತೆ ಅಂತಹ ಒಂದು ಉತ್ಸಾಹ ಮೈ ನವಿರೇಳಿಸುವಂತಹ ಒಂದು ಕಾರ್ಯಕ್ಕೆ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ನೂತನ ಚಿಂತನೆಗಳೊಂದಿಗೆ ಎಲ್ಲ ಕಾಲುವೆಗಳನ್ನು ಕ್ಲೀನ್ ಮಾಡಿಸುವುದರ ಮೂಲಕ, ಅಲ್ಲಲ್ಲಿ ಏನು ಒಂದು ಪೈಪ್ಲೈನ್ಗಳು ಕಳಪೆಗೊಂಡಿದ್ವು, ಹೊಡೆದೋಗಿದ್ವು ಅಂಥವಕ್ಕೆಲ್ಲ ದುರಸ್ತಿಯನ್ನು ಮಾಡುವುದರ ಮೂಲಕ 2-3 ವರ್ಷಗಳಿಂದ ಸಿಂಗಾಟಾಲು ರೈತ ನೀರಾವರಿ ಯೋಜನೆಯ ಯಾವುದೇ ಒಂದು ರೈತರ ಹೊಲಕ್ಕೆ ಹೋಗುವಂತಹ ಕಾಲುವೆಗಳಲ್ಲಿ ಕ್ಲೀನ್ ಇರಲಿಲ್ಲ, ಸ್ವಚ್ಛತೆ ಇರಲಿಲ್ಲ, ದುರಸ್ತಿ ಇರಲಿಲ್ಲ. 4 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿಕೊಳ್ಳುವುದರ ಮೂಲಕ ಶೀಘ್ರದಲ್ಲಿ ಚಾಲನೆ ನೀಡಲಿದ್ದಾರೆ. ಪ್ರತಿಯೊಬ್ಬ ಒಂದು ಅಧಿಕಾರಕ್ಕೆ ಬಂದಂತಹ ಶಾಸಕರು ಇಂಥ ಚಿಂತನೆಗಳನ್ನು ಮೈಗೂಡಿಸಿಕೊಂಡರೆ ರೈತರ ಅಭಿವೃದ್ಧಿ, ಸರ್ವಾಂಗಣ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ. ಇದೇ ಮಾದರಿಯಲ್ಲಿ ಕಾಲ್ವಿ ತಾಂಡಾದ ಒಂದು ಏತ ನೀರಾವರಿ ಯೋಜನೆಯನ್ನು ಆರಂಭಿಸಿದರು ಪಿ ಟಿ ಪರಮೇಶ್ವರ ನಾಯ್ಕರು. ತಮ್ಮ ಅಧಿಕಾರಾವಧಿಯಲ್ಲಿ 62 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಗೊಂಡಂತಹ ಯೋಜನೆ ತೀವ್ರಗತಿಯಲ್ಲಿ ಲೋಕಾರ್ಪಣೆಗೊಂಡಿತು. ಅಲ್ಲಿನ ಕನಿಷ್ಠ 6 ತಾಂಡಗಳು ಸೇರಿದಂತೆ 10 ಗ್ರಾಮಗಳ ರೈತರಿಗೆ ಅನುಕೂಲವಾಗುವಂತಹ ಒಂದು ಯೋಜನೆಯು ಕೂಡ ಇವತ್ತೇನು ಅನುಕೂಲವಾಗಿದೆ. ತಾಂಡಾ ಜನ ಏನು ವಲಸೆ ಹೋಗ್ತಾ ಇದ್ದರು, ಹೊಟ್ಟೆಪಾಡಿಗಾಗಿ ವಲಸೆ ಹೋಗ್ತಾ ಇದ್ದಂತಹ ಜನರನ್ನು ವಲಸೆಯನ್ನು ತಡೆಯುವುದಕ್ಕಾಗಿಯೇ ಇಂತಹ ಒಂದು ಚಿಂತನೆಯನ್ನು ಮೈಗೂಡಿಸಿಕೊಂಡು ಪಿ ಟಿ ಪರಮೇಶ್ವರ ನಾಯ್ಕರವರು ಕಾಲ್ವಿ ತಾಂಡಾದ ಏತ ನೀರಾವರಿ ಯೋಜನೆಯನ್ನು ಕೂಡ ಲೋಕಾರ್ಪಣೆಗೊಳಿಸಿದರು. ಇಂತಹ 10 ಹಲವು ಯೋಜನೆಗಳು ಯಾವುದೇ ಒಬ್ಬ ಶಾಸಕರು ಅವರೇನು ಮಾಡಿಲ್ಲ, ಇವರೇನು ಮಾಡಿಲ್ಲ ಎನ್ನುವುದಕ್ಕಿಂತ ಜನಪರವಾದಂತಹ ಕೆಲಸಗಳೇನು ಮಾಡಿದ್ದಾರೆ, ರೈತರ ಪರವಾದಂತಹ ಕೆಲಸಗಳನ್ನೇನು ಮಾಡಿದ್ದಾರೆ ಎನ್ನುವಂತಹದ್ದನ್ನು ನಾವು ಬರೆಗಲ್ಲಿಗೆ ಹಚ್ಚಬೇಕಾಗುತ್ತೆ, ಆತ್ಮವಿಮರ್ಶೆಯನ್ನು ಮಾಡಬೇಕಾಗುತ್ತೆ. ಹಾಗೆ ನೋಡಿದರೆ ಎಲ್ಲರೂ ಕೂಡ ಏನು ನಾವು NMK ಸೋಗಿಯವರು ಅಂತ ನಾವು ಅಂದಿನ ಮಂತ್ರಿಗಳಾಗಿದ್ದಂಥವರು, ಅವರು ಒಂದು ಹೂವಿನಡಗಲಿ ಕ್ಷೇತ್ರದಲ್ಲಿ ಶಿಕ್ಷಣದ ಬಗ್ಗೆ ಮಾಡಿದಂತಹ ಒಂದು ಕ್ರಾಂತಿ, ಸರ್ಕಾರಿ ಶಾಲೆಗಳನ್ನು ತೆರೆದಂತಹ ಒಂದು ಕ್ರಾಂತಿ, MP ಪ್ರಕಾಶ್ರವರು ಸಿಂಗ್ಟಾಲು ರೈತ ನೀರಾವರಿ ಯೋಜನೆ ಸೇರಿದಂತೆ ಕೊಯ್ಲಾರಗಟ್ಟಿ ಅರಣ್ಯದಲ್ಲಿ ಒಂದು ನೂತನವಾದಂತಹ ನಿಜಲಿಂಗಪ್ಪ ನಗರ ಎನ್ನುವಂತಹ ಒಂದು ನಗರವನ್ನು ಸ್ಥಾಪನೆಗೂ ಕೂಡ ಮುಂದಾಗಿದ್ದರು. ಇಂತಹ 10 ಹಲವು ಯೋಜನೆಗಳು ಕೂಡ ನಮ್ಮ ಕಣ್ಮುಂದಿವೆ. ಎಲ್ಲ ರಾಜಕಾರಣಿಗಳಿಗೂ, ಶಾಸಕರಿಗೂ, ಮಾಜಿ ಶಾಸಕರಿಗೂ ಅಭಿನಂದನೆಯನ್ನು